ನಾಳೆ ವಿಧಾನಸೌಧದಲ್ಲಿ 7 MLC ಸ್ಥಾನಗಳಿಗೆ ಚುನಾವಣೆ. ಕಾಂಗ್ರೆಸ್ 4 ಆರಾಮಾಗಿ ಗೆಲ್ತದೆ. ಅವರ ಸಂಖ್ಯೆ MLA ಸಂಖ್ಯೆ 136 ಇದೆ. JDS 18. ಅವರು ಗೆಲ್ಲಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಉಚ್ಚಾಟಿತ 3 ಮಂದಿ BJP ಶಾಸಕರ ಬೆಂಬಲ, ಉಳಿದ ಪಕ್ಷೇತರರ ಬೆಂಬಲವನ್ನು ಕೋರಿದ್ದಾರೆ. ಮತ್ತು 6 ಏನು ಉಳಿತಾವಲ್ಲ, ಅಂದರೆ BJP 2 ಗೆದ್ದು 6 ಮತಗಳು ಉಳಿತಾವೆ. ಆ 6 ಮತಗಳನ್ನು JDS ಕೊಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಅವರು ಮೀಟಿಂಗ್ ಮೇಲೆ ಮೀಟಿಂಗನ್ನು ನಡೆಸಿದ್ರೆ BJP JDS ಅವರು ಕೂಡ ಇವತ್ತು ಮೀಟಿಂಗ್ ಮಾಡೋರು. ಅದರ ಬಿಡದಿಯ ವಂಡರ್ಲಾ ಹೋಟೆಲ್ದಲ್ಲಿ ಕಾಂಗ್ರೆಸ್ ಎಲ್ಲ ಶಾಸಕರು, ಬಹುತೇಕ ಎಲ್ಲ ಶಾಸಕರು ಹಾಜರಿದ್ದಾರೆ. ಅವರಿಗೆ ಪಾಠ ಹೇಳಿಕೊಡ್ಲಾಗ್ತದೆ. ಅಂದರೆ ಮತ ಅಶುದ್ಧ ಆಗಬಾರ್ದು, ಅಂದರೆ ರದ್ದಾಗಬಾರ್ದು. ಒಂದೇ ಒಂದು ಮತ ಚುನಾವಣೆ ಪ್ರಕ್ರಿಯೆಯನ್ನೇ ಬುಡಮೇಲೆ ಮಾಡ್ತದೆ ಅದು. ಯಾಕಂದರೆ 5ನೇ ಅಭ್ಯರ್ಥಿ ಗೆಲ್ಲಬೇಕಾಗಿದೆ ಕಾಂಗ್ರೆಸ್ಸಿಗೆ, ಅದು CM ಅಭ್ಯರ್ಥಿ ಅವರು. ಹೀಗಾಗಿ ಪ್ರತಿಷ್ಠೆಯ ಚುನಾವಣೆ ಕನಾಗಿದೆ ಇದು. ಒಂದು ಸ್ಥಾನಕ್ಕಾಗಿ ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ, ವಿಧಾನ ಪರಿಷತ್ನಲ್ಲಿ ಬಿಲ್ ಪಾಸ್ ಆಗಬೇಕಾದ್ರೆ ಅಥವಾ ವಿಧೇಯಕ ಪಾಸ್ ಆಗಬೇಕಾದ್ರೆ ಅಲ್ಲಿ ಒಂದೇ ಒಂದು ಮತದ ಕೊರತೆನೂ ಕೂಡ ಅನೇಕ ಸಲ ಎದುರಾಗಿದೆ. ಲಕ್ಕನ್ ಜಾರಕಿಹೊಳಿ ಮತ ಎಲ್ಲಿ ಹೋಗ್ತೈತೆ ಅದನ್ನು ಕಾದು ನೋಡು. BJP ಹೋಗ್ತೋ ಅಥವಾ ಕಾಂಗ್ರೆಸ್ಸಿಗೆ ಹೋಗ್ತಿತ್ತೋ ನೋಡ್ಬೇಕು. BJP ಅಂದರೆ JDS ಮತ್ತು BJP ಅವ್ರದ್ದೊಂದು ಆಯ್ತಂದ್ರೆ 6 ಮತಗಳು BJP ಒಂದು 6 ಮತಗಳು JDS ಕೊಡ್ತಾರೆ. 18 ಆಯ್ತು. ಉಚ್ಚಾಟಿತ 3 ಮತ್ತು ಇತರ ಇನ್ನು ಸರ್ವೋದಯ ಪಕ್ಷಿದೆ, ಜನಾರ್ದನ್ ರೆಡ್ಡಿದಿದೆ, ಇನ್ನಿಬ್ಬರಿದ್ದಾರೆ. ಆ ಎಲ್ಲ ಮತಗಳನ್ನು ಸೇರಿಸಿ 1 ಅಥವಾ 2 ಮತ ಕಡಿಮೆ ಬೀಳುವಂಥ JDSಗೆ ಕಡಿಮೆ ಬೀಳುವಂಥ ಸಾಧ್ಯತೆ ಇದೆ. ಅಂದರೆ ಇಲ್ಲಿ ಕುಮಾರಸ್ವಾಮಿ ಸೋಲ್ತಾರೋ ಗೆಲ್ತಾರೋ ಅದು ಕಾದು ನೋಡ್ಬೇಕು. ಇನ್ನು ನಾಳೆ ಬೆಳಗ್ಗೆ 4 ಗಂಟೆಗೆ ಡೈರೆಕ್ಟ್ ಅಲ್ಲಿಂದ ವಿಧಾನಸೌಧಕ್ಕೆ ಬರೋರು. ಅಂದರೆ ವಿಶ್ವಾಸ ಇಲ್ಲ, ಶಾಸಕರ ಮೇಲೆ ವಿಶ್ವಾಸ ಇಲ್ಲ. ಅವ್ರನ್ನ ಪಾಠ ಹೇಳಿ ಕಳಿಸ್ಬೇಕಾಗಿತ್ತು ಮನೆಗೆ. ಇವತ್ತು ಮತ್ತೆ ಮೀಟಿಂಗ್ ಏನು 120 ಶಾಸಕರ ಮತ್ತೆ ಮೀಟಿಂಗ್. ಅದು ಮೀಟಿಂಗ್ ಏನು, ಯಾರು ಯಾವ ರೀತಿ ಮತವನ್ನು ಹಾಕಬೇಕು. 28 ಮತಗಳು ಗೆಲ್ಲಿಗಬೇಕಾಗ್ತದೆ. ಮೊದಲನೇ ಪ್ರಾಸೆಸ್ ಮತ ಇವ್ರಿಗೆ ಹಾಕ್ಬೇಕು. ಯಾರು ಹೇಳ್ತಾರೆ ಅವರಿಗೆ ಹಾಕ್ಬೇಕು, ಶಿಕ್ಷಕರಿಗೆಲ್ಲ. ಅವ್ರೇನು ಕೊಟ್ಟಿರ್ತಾರೆ ಅದೇ. ಮತ್ತು 2ನೇ ಮತ್ತು 3ನೇ ಪ್ರಾಸೆಸ್ ಮತಗಳ ಒಂದು ಲೆಕ್ಕಾಚಾರದಿಂದ ಗೆಲ್ಲುವಂಥ ತಂತ್ರಗಾರಿಕೆ ಕೂಡ ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ. ಅದು ಗೆಲ್ತೈತಿ ಬಿಡೋದು ಗೊತ್ತಿಲ್ಲ. ಅದು ಇವರಿಗೂ ಕೂಡ 1 ರಿಂದ 2 ಮತ ಗೆಲುವೇನೈತಿ. 5ನೇ ಅಭ್ಯರ್ಥಿ 1 ರಿಂದ 2 ಮತ ಅಷ್ಟೇ, ಹೆಚ್ಚೇನಲ್ಲ. ಸುರ್ಜೇವಾಲಾ ಅವರು, ನಂತರ ನಮ್ಮ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಪಾಠಗಳ ಮೇಲೆ ಪಾಠ ಹೇಳಿದ್ದಾರೆ. ಅಂದರೆ ನೀವು ಮತ ಕರೆಕ್ಟಾಗಿ ಹಾಕಬೇಕು ಅನ್ನುವಂಥ ತರಬೇತಿ ನೀಡ್ತಾ ಇದ್ದಾರೆ. ಇನ್ನು ಇವತ್ತು ಕೂಡ ತರಬೇತಿ ಇದೆ. ಅಂದರೆ ಶಾಸಕರಿಗೂ ಕೂಡ ಅಲ್ಲಿ ಅಡ್ಡಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ಮತದಾರ ಪರಿಸ್ಥಿತಿ ಹೆಂಗೆ? ಅವ್ರು ಬಿಟ್ಟು ಬಿಡಬೇಕಾಗಿತ್ತು. ಕಾಂಗ್ರೆಸ್ ಅವರು ವಿಶ್ವಾಸ ಇಟ್ಕೊಂಡು ಅವ್ರನ್ನ ಯಾಕೆ ನೇರವಾಗಿ ಬಸ್ ಮುಖಾಂತರ ಇಲ್ಲಿ ತಂದ? ಏನದು ರೆಸಾರ್ಟ್ ರಾಜಕಾರಣ ಬ್ಯಾಡದು. ಒಂದೇ ಒಂದು ಸ್ಥಾನಕ್ಕಾಗಿದ್ದು ಗದ್ದಲ. ಯಾಕಂದ್ರೆ 4 ಇವರು ಆರಾಮಾಗಿ ಗೆಲ್ತಿದ್ರು, ಅವ್ರು 2 ಗೆಲ್ತಿದ್ದು, 6 ಆಯಿತು. ಒಂದು ಕಾಂಗ್ರೆಸ್ ಅವ್ರು ಬಿಟ್ಟು ಕೊಡಬೇಕಾಗಿತ್ತು, ಬಿಟ್ಟು ಕೊಡಂಗಿಲ್ಲ. ಯಾಕಂದರೆ ವಿಧೇಯಕದಲ್ಲಿ 1 ಮತದಿಂದ ಬಿದ್ದಂಥ ಬಿಲ್ಗಳು ಸಾಕಟ್ಟಿದೆ. ಇರಲಿ, ಅದು ಮಾತು ಬೇರೆ. ಇನ್ನು ಅದ್ರ ಜೊತೆಗೆ ಮತಪಟ್ಟೆ ಏನು ಪರಿಷ್ಕರಣೆ ಬಂದಿದೆ ಕೇಂದ್ರ ಸರ್ಕಾರದ್ದು, ಅದು SIR ಅದ್ರ ಬಗ್ಗೆ ಮಾತಾಯಿತು. ಗ್ಯಾರಂಟಿಗಳ ನಾವು ನಿಲ್ಲಿಸೋದಿಲ್ಲ, ಅದು ಮಾತುಕತೆ ಆಯಿತು. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬಂದರೆ 2028ರಲ್ಲಿ ನಾವು ಗೆಲ್ತೇವೆ, ಅದು ಕೂಡ ಚರ್ಚೆ ಆಯಿತು. ಶಾಸಕರು ನೀವು ನಾರಾಜಾಗಬಾರ್ದು. ಕೆಲವು ನಾರಾಜಾಗ್ತಿರ್ತಾರೆ, ಅಲ್ಲಿ ಫಂಡ್ ಸಿಕ್ಕಿಲ್ಲ, ಇಲ್ಲಿ ಫಂಡ್ ಸಿಕ್ಕಿಲ್ಲ, ನಮ್ಮ ಶಾಸಕರ ನಿಧಿ ಸಿಕ್ಕಿಲ್ಲ. ಅದು ಮಾಡ, ಈಗ ಸದ್ಯಕ್ಕೆ ಇದನ್ನು ಗೆಲ್ಸ್ಕೊಂಡು ಬರೋಣ. ನಂತರ ಪ್ರತ್ಯೇಕವಾಗಿ ಮೀಟಿಂಗ್ ಕೂಡ ಮಾಡಿದರು ಮುಖ್ಯಮಂತ್ರಿ ಎಲ್ಲ ಶಾಸಕರ ಜೊತೆ ಪ್ರತ್ಯೇಕವಾಗಿ ಮೀಟಿಂಗ್. ಇನ್ನು ಸಚಿವ ಆಕಾಂಕ್ಷಿಗಳಿದಾರಲ್ಲ, ಅದು ಪಟ್ಟಿ ಬಿಡುಗಡೆ ಮಾಡಬೇಕು, ಈ ತಿಂಗಳ ಒಳಗನೆ ಮಾಡಬೇಕು. 2ನೇ ಪಟ್ಟಿ ಅಲ್ಲಿ ಯಾರಿದ್ದಾರೆ ಅವರು ಕೂಡ ಪ್ರತ್ಯೇಕವಾಗಿ ಕಳಿಸಿರು. ನಾನು ಆಕಾಂಕ್ಷಿ ಇದ್ದೇನೆ, ನಾನು ನೀವು ಮಂತ್ರಿ ಮಾಡಂತ. ಅದು ಕೂಡ ಗುಪ್ತವಾಗಿ ನಡೆದೋತು. ಆದರೆ ಈಗ ಆ ಚರ್ಚೆ ಬೇಡ, 5ನೇ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ಬೇಕಂತ ಚರ್ಚೆ ಆಯ್ತು. ಇನ್ನು JDS ಅವರು ಕೂಡ ಒಂದು 2-3 ಮೀಟಿಂಗ್ ಮಾಡಿದ್ದಾರೆ. BJP ಅವರು ಒಂದೇ ಒಂದು ಮೀಟಿಂಗ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಾವು 2 ಆರಾಮ್ ಗೆಲ್ತೇವೆ. 6 ಮತ ಯಾರು JDS ಅವ್ರು ಗೆದ್ರೆ ಏನಾಯ್ತು, ಮಾತ್ರ ಬಿಟ್ಟರೆ ಏನಾಯ್ತು, ನಮಗೆ ಸಂಬಂಧ ಇಲ್ಲ ಅಂತ ಅವರು
ತಟಸ್ಥಾಗಿ ಉಳಿದಿದ್ದಾರೆ. ಇಲ್ಲಿ JDS BJP ಉಚ್ಚಾಟಿತ ಮತ್ತು ಸ್ವತಂತ್ರ ಮತ್ತು ಕ್ರಾಸ್ ವೋಟಿಂಗ್ ಒಂದು 2-3 ಕ್ರಾಸ್ ಆಯ್ತಂದ್ರೆ JDS ಇಂದ ಆಫರ್ ಬಂದಿದೆ ಅಂತ ಕಾಂಗ್ರೆಸ್ ಶಾಸಕರಿಗೆ ಅವರು ಕೂಡ ಅಲ್ಲಿ ಬಹಿರಂಗವಾಗಿ ಹೇಳ್ಕೊಂಡ್ರು. ಒಂದಿಬ್ಬರು ಮನ ಅದು ಜನ ಅಂದರೆ MLAಗಳು ಅದು ಖರೇನು ಸುಳ್ಳು ಗೊತ್ತಿಲ್ಲ. ಆದ್ರೆ ಅವೆಲ್ಲ ಕೂಡಿಸ್ಕೊಂಡು ಒಂದು ಮತದಿಂದ ಗೆದ್ರಂದ್ರೆ ಸ್ಪೀಕರ್ ಮತ ಅನ್ಕ ಕಾಂಗ್ರೆಸ್ಸಿಗೆ ಹೋಗ್ತೈತೆ. ಆದರೆ 1 ಮತ 2 ಮತ ಅಂತರಿಂದ ಗೆಲ್ಲಬೇಕು. ಮತ್ತು ಭಾಳ ಕ್ರಾಸ್ ವೋಟಿಂಗ್ ಆಗುವಂಥ ಸಾಧ್ಯತೆ ಇಲ್ಲ. ಯಾಕಂದ್ರೆ ಚುನಾವಣೆ ಬಂದಿದೆ ಮತ್ತು ಕ್ರಾಸ್ ವೋಟಿಂಗ್ ಮಾಡಿದ್ದು ಗೊತ್ತಾಗ್ತೈತೆ. ಅದು ಈ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದು ಗೊತ್ತಾಗುತ್ತೆ. ಅವ್ರನ್ನ ಮತ್ತು ಮುಂದಿನ ಸಲ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಅದೇನಾಗೋದಿಲ್ಲ. ಆದರೆ ಅಶ್ವಿಂದು ಮತ ಆಯ್ತಂದ್ರೆ ಒಂದು ಹೇಳಿಕೆ ಅವ್ರು ಎಷ್ಟು ತರಬೇತಿ ಕೊಟ್ಟ ನಂತರ ಅಲ್ಲಿ ಅಶ್ವಿಂದು ಆತಪ್ಪ ಮುಂದೆ ಅದು ಕೂಡ ಲೆಕ್ಕಾಚಾರ ಇದೆ. ಒಟ್ಟಾರೆ 7ನೇ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ಇಷ್ಟೊಂದು ಕಸರತ್ತು ಯಾಕೆ ಅಂತ ನಾನು ಕೇಳ್ತಾನೆ. ಶಾಸಕರು ಅದಕ್ಕೆ ಹೇಳ್ತಾರೆ, ರಾಜ್ಯದಲ್ಲಿ 108 ಸಮಸ್ಯೆಗಳಿದೆ. ಶಕ್ತಿ ಯೋಜನೆಗೆ ಕಾರ್ಡಕ್ಕೆ ಟೆಂಡರ್ ಕರಿಬೇಕಾಗಿದೆ. ಅದು ಪ್ರಕ್ರಿಯೆ ಒಂದು 2-3 ತಿಂಗಳು ಮುಗಿಸ್ಬೇಕಾಗಿದೆ. ಬಸ್ ಪಾಸ್ ವಿದ್ಯಾರ್ಥಿಗಳಿಗೆ ಸರಳವಾಗಿ ಸಾಗಿಸಲಿಕ್ಕೆ ಹೆಚ್ಚು ಕೌಂಟರ್ಗಳನ್ನು ತೆಗಿಬೇಕಾಗಿದೆ. ಇದೆಲ್ಲ ಬಿಟ್ಟು ರೈತರ ಇನ್ನು ಬೀಜ ಗೊಬ್ಬರದ ಸಮಸ್ಯೆ ಇದೆ. ಇದೆಲ್ಲ ಬಿಟ್ಟು ಒಂದೇ ಒಂದು ಸ್ಥಾನಕ್ಕಾಗಿ ಇಷ್ಟು ಕಸರತ್ತು ಕಾಂಗ್ರೆಸ್ ಅವ್ರು ಮಾಡಬಾರಾಗಿತ್ತು. ಏನದು ಹಿಂಗೆ ರಾಜಕಾರಣ ಮಾಡೋದು? ಅದು ರೆಸಾರ್ಟ್ದಾಗ ಇಟ್ಟು ಅದು ಖರ್ಚು ಎಷ್ಟಾಗ್ತೈತಿ ಯಾರು ಕೂಡ ಅವರು ಜನ ಇದನ್ನು ನೋಡ್ತಾ ಇದ್ದಾರೆ. ಜನ ಏನು ಮೂರ್ಖಲ್ಲ, ಜನರಿಗೆಲ್ಲ ಗೊತ್ತಾಗ್ತೈತೆ. ಅದು ಒಂದೇ ಸ್ಥಾನಕ್ಕೆ ಯಾಕಪ್ಪ ಇವ್ರು ಕಚ್ಚಾಟ ಅಂತ. ಸರ್ಕಾರ ಸುಭದ್ರಿದೆ. ಏನು ಒಂದು JDSಗೆ ಹೋದ್ರೆ ಏನು ನಷ್ಟ ಏನಿಲ್ಲ. ಅದು ಇಷ್ಟೊಂದು ತಯಾರಿ ಇಷ್ಟೊಂದು ಇಲ್ಲಿ ಯಾಕೆ ಮಾಡತ್ತಾರಂದ್ರೆ ಈ ಶಾಸಕರು ನಮ್ಮ ಹಿಡಿತದಲ್ಲಿದ್ದಾರೋ ಇಲ್ಲೋ ಅಂತ ಒಂದನೇದು. ಎರಡನೇದು ಯಾರು ಸಚಿವ ಆಕಾಂಕ್ಷಿಗಳು ಯಾರದಾರ ಅಂತ ತಿಳ್ಕೊಳ್ಳಿಕ್ಕೆ. ನಂತರ ಮುಂದಿನ ಸಲ ಯಾರಿಗೆ ಟಿಕೆಟ್ ಕೊಡಬೇಕು ಬಿಡಬೇಕು ಅಂತ. ನಂತರ ಕ್ರಾಸ್ ವೋಟಿಂಗ್ ಯಾರು ಮಾಡ್ತಾರೆ ಅದ್ರ ಮೇಲೆ ಗಮನ ಇಡಲಿಕ್ಕೆ ಪ್ರತ್ಯೇಕ ಶಾಸಕರ ಮೇಲೆ ಗಮನ ಇಡ್ತಾರೆ ಅಂತಂದರೆ ಶಾಸಕರ ಮೇಲೆ ವಿಶ್ವಾಸ ಇಲ್ಲ ನಿಮ್ಮ ಕಾಂಗ್ರೆಸ್ ಅವರಿಗೆ. ವಿಶ್ವಾಸ ಇಡಬೇಕಾಗಿತ್ತು. ಏನು ವಿನಯ್ ಕುಲಕರ್ಣಿ ಒಂದು ಓಟು ಮತ್ತೊಬ್ಬರು ಅಂತ ತಿಳ್ಕೊಂಡು ಅವು 2 ಓಟು ಇಲ್ಲಿ ಮೈನಸ್ ಆಗ್ತವೆ. ಅದರ ಸಭಾಧ್ಯಕ್ಷರ ಓಟು ಇದು ಫೈನಲ್ ಆಗ್ತೈತೆ. ಅದು ಏನು ರೈತ ಸಂಘದ ಅವ್ರ ಓಟ್ ಕಾಂಗ್ರೆಸ್ ಪರವಾಗಿನೇ ಇದೆ ಅಂತ ಹೇಳಲಾಗ್ತದೆ. ರೆಡ್ಡಿ ಅವ್ರದ್ದು ಅವ್ರೇನೋ BJPನ ಮುನಿಸ್ಕೊಂಡಿದ್ರೆ JDSನ ಮುನಿಸ್ಕೊಂಡಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಐತಪ್ಪ 2 ವರ್ಷ ಕುಮಾರಸ್ವಾಮಿನ ಬೆಂಬಲ ಕೊಡಬೇಕು ಅಂತೇಳಿ ಅಲ್ಲಿ ಹಾಕಿದ್ರಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲಿ 5ನೇ ಅಭ್ಯರ್ಥಿ ಏನು ಮತ ಹಾಕ್ತಾರೆ ಕುದುರೆ ವ್ಯಾಪಾರ ಆಗುವಂಥದ್ದು ಇದೆ. ಇಲ್ಲ ಹಳ್ಳುಗಳೇ ಅಂತಿಲ್ಲ. ಕೆಲವು ಮಂದಿ ಫೈಲ್ ಇಡ್ತಾರೆ ಮುಖ್ಯಮಂತ್ರಿ ಮುಂದೆ, ನೀವು ಫೈಲಕ್ಕೆ ಸಿಗ್ನೇಚರ್ ಮಾಡಿರಿ ನಾನು ನಿಮ್ಗೆ ಓಟ್ ಹಾಕ್ತಾನಂತ. ಹಂಗೂ ಇದೆ. ಈಗ ಲಕ್ಕನ್ ಜಾರಕಿಹೊಳಿ ನಮಗೆ ಇನ್ನೊಂದು 4 ಶುಗರ್ ಫ್ಯಾಕ್ಟ್ರಿದ ಲೈಸೆನ್ಸ್ ಕೊಟ್ರೆ ನಾನು ನಿಮ್ಗೆ ಹಾಕ್ತಾನೆ ಅಂತಾರೆ. ಹೇಳಿ ಬರೋಂಗಿಲ್ಲ ನೋಡ್ರಿ. ಚುನಾವಣೆಯಲ್ಲಿ ಲಾಭಕ್ಕಾಗಿ ಇವತ್ತೊಂದು ದಿವಸ ಐತೆ ರಾತ್ರಿ, ಇವತ್ತೊಂದು ದಿವಸ ಸ್ವತಂತ್ರ ಪಕ್ಷದವರು ಸ್ವಲ್ಪ ಎಲ್ಲಿದ್ದಾರೆ ನಾಳೆ ಗೊತ್ತಾಗ್ತೈತೆ. ಅದು ನಾಳೆ ಬೆಳಿಗ್ಗೆ ಮತದಾನ ಮಾಡೋಕ್ಕಿಂತ ನಂತರ ಸಂಜೆ ಹೊತ್ತು ಮತದಾನ ಇದೆ, ಫಲಿತಾಂಶ ಇದೆಯಲ್ಲ, ಫಲಿತಾಂಶ ಕೂಡ ಕಾದು ನೋಡೋ. ಫಲಿತಾಂಶ ಆದ ನಂತರ ನಾವು ಇನ್ನೊಂದು ಸ್ವಾರಸ್ಯಕರ ವರದಿಯನ್ನು ಮಾಡ್ತೇವೆ. ಅಲ್ಲಿ ರೆಸಾರ್ಟದಲ್ಲಿ ಏನಿದ್ದಾರೆ MLA ಇಬ್ಬರು MLA ನಮ್ಮ ಒಂದು ಕಂಟ್ರೋಲಲ್ಲಿದ್ದಾರೆ. ಅಂದರೆ ನಮಗೆ ಅಲ್ಲಿ ಒಳಗಿನ ವಿಷಯಗಳನ್ನು ಇಬ್ಬರು MLAಗಳು ತಿಳಿಸಿದ್ರೆ ಯಾರು MLA ಹೆಸರು ಬೇಡ. ಯಾಕಂದರೆ ವರದಿಗಾರಿಕೆ ಭಾಳ ಗುಪ್ತದಿಂದ ಇರಬೇಕು. ಯಾಕಂದರೆ ಗೆದ್ದ ನಂತರ ಕ್ರಾಸ್ ವೋಟಿಂಗ್ ಯಾಕಾಯ್ತು, ಯಾರು ಸಲಹೆ ಆಯ್ತು, ಯಾಕೆ ಆಗಲಿಲ್ಲ ಅನ್ನೋದನ್ನು ನಾಳೆ ಮತ್ತೊಂದು ವಿಡಿಯೋಗೆ ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ಹೇಳ್ತಾರೆ. ನಮಸ್ಕಾರ.